ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಇಂಗ್ಲೀಷಲ್ಲಿ ಮುಖ್ಯವಾಗಿರುವಂಥ ಪೊಯಟ್ರಿ ಭಾಗದಲ್ಲಿ ಮುಖ್ಯವಾಗಿರುವಂತಹ ಪದ್ಯಗಳನ್ನು, ಯಾವುದೆಲ್ಲ ಪದ್ಯಗಳು ತುಂಬಾ ಮುಖ್ಯವಾಗಿರುವಂಥದ್ದು, ಹಾಗೆಯೇ ಅದರ ಒಂದು ಸಾರಾಂಶವನ್ನು ಕೂಡ ತಿಳ್ಕೊಳ್ಳುವ, ಕನ್ನಡದಲ್ಲಿ ಅದರ ಸಾರಾಂಶವನ್ನು ತಿಳ್ಕೊಳ್ಳುವ, ಹಾಗೆಯೇ ಇಂಗ್ಲೀಷ್ನಲ್ಲಿ ಇರುವಂತಹ ಸಮ್ಮರಿಯನ್ನು ಕೂಡ ನಾನು ನಿಮಗೆ ಕಳಿಸ್ತೇನೆ. ಈಗಾಗಲೇ ನಾನು ಪೋಸ್ಟಲ್ಲಿ ಅದನ್ನು ಹಾಕಿದ್ದೇನೆ, ಹಾಗೆಯೇ ಪ್ಲೇಲಿಸ್ಟಲ್ಲಿ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಇವತ್ತಿನಿಂದ ಆರಂಭದಿಂದ ಕೂಡ ಅದನ್ನು ನೋಡ್ಕೊಳ್ತಾ ಹೋಗುವ. ಆರಂಭದಲ್ಲಿ ಮೊದಲಿಗೆ ಯೂನಿಟ್ 1ರಲ್ಲಿರುವಂಥದ್ದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂತಹ ಒಂದು ಕಾವ್ಯ. ಅದನ್ನು ಬರೆದಿರುವ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಸೋನೆಟ್ ಆಗಿರುವಂಥದ್ದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂಥದ್ದು. ಈ ಒಂದು ಕಾವ್ಯ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು 2 ಕಾವ್ಯವನ್ನು ಇಲ್ಲಿ ಬರೆದಿದ್ದಾರೆ. ಒಂದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್, ಮತ್ತೊಂದು ಕಾವ್ಯ ಲೆಟ್ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಎನ್ನುವಂಥದ್ದು. ಈ 2 ಕಾವ್ಯದ ಸಮ್ಮರಿಯನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ ಇದು ಏನಾಗಿದೆ ಅಂದರೆ ಸೋನೆಟ್ ಅಂತ ಆಗಿರುವಂಥ. ಸೋನೆಟ್ ಅಂದರೆ ಇಲ್ಲಿ ಏನಾಗಿರ್ತದೆ ಅಂದರೆ 14 ಸಾಲುಗಳನ್ನು ಹೊಂದಿರುವಂತಹ ಪದ್ಯ. ಇಲ್ಲಿ ನೀವು ನೋಡಿರ್ಬೋದು 1 2 3 4 5 6 7 8 9 10 11 12 13 14 ನೋಡಿ, ಈ ಒಂದು 14 ಸಾಲುಗಳ ಹೊಂದಿರುವಂತಹ ಪದ್ಯಕ್ಕೆ ನಾವೇನು ಹೇಳ್ತೇವೆ ಅಂದರೆ ಸೋನೆಟ್ ಅಂತ ಹೇಳುವಂಥದ್ದು. ಈ ಸೋನೆಟ್ನ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಸೋನೆಟ್ನ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ. ಆರಂಭದಲ್ಲಿ ನಾವು ಸೋನೆಟ್ನ ಬಗ್ಗೆ ಹೇಳಬೇಕಾದ್ರೆ ಸೋನೆಟ್ನ ಬಗ್ಗೆ ನಾನು ನಿಮಗೆ ತೋರಿಸ್ತೇನೆ. ಈ ವಿಚಾರವನ್ನು ನಿಮಗೆ ಗೊತ್ತಿರಬೇಕು, ಸೋನೆಟ್ ಅಂದರೆ ಏನು ಅಂತ. ಆರಂಭದಲ್ಲಿ ನಿಮಗೆ ಗೊತ್ತಿರುವಂಥದ್ದು ಇದು ಒಂದು ಲಿರಿಕ್ಸ್. ಸೋನೆಟ್ ಈಸ್ ಅ ಲಿರಿಕ್ಸ್ ಪೋಯಮ್ ರಿಟರ್ನ್ ಇನ್ ಎ ಸಿಂಗಲ್ ತಾಂಜಾ. ಅದೊಂದು ಸಂಪೂರ್ಣ ಒಂದು ಪ್ಯಾರಾಗ್ರಾಫನ್ನು ಹೊಂದಿರುವಂತಹ ಪದ್ಯ ಎನ್ನುವಂಥದ್ದು ಗೊತ್ತಿರಬೇಕು. ಆ ಒಂದು ಸಂಪೂರ್ಣ ಪದ್ಯ ಎಷ್ಟು ಸಾಲುಗಳಲ್ಲಿದೆ ಅಂದರೆ 14 ಸಾಲುಗಳನ್ನು ಹೊಂದಿರುವಂತಹ ಪದ್ಯ. 14 ಸಾಲುಗಳನ್ನು ಹೊಂದಿರುವಂಥ ಪದ್ಯಕ್ಕೆ ನಾವೇನು ಹೇಳ್ತೇವೆ ಸೋನೆಟ್ ಅಂತ ಹೇಳುವಂಥದ್ದು. ಸಾಧಾರಣವಾಗಿ ಅದು ಬರುವಂಥದ್ದು ಈ ರೀತಿಯಾಗಿ ಎ ಬಿ ಆಮೇಲೆ ಇದೆರಡು ಒಂದೇ ಲೆಕ್ಕ ಲೈನ್ಗಳು, ಒಂದೇ ರೀತಿಯ ಸಾಲುಗಳನ್ನು ಹೊಂದಿರುವಂಥದ್ದು. ಆಮೇಲೆ ಸಿ ಡಿ ಅಂದರೆ ಅದು ಕೂಡ ಒಂದೇ ಲೆಕ್ಕ. ಅದಾದ ನಂತರ EF ಅದಾದ ನಂತರ 2 G ಪ್ರತ್ಯೇಕವಾಗಿರುವಂಥದ್ದು. ಇಲ್ಲಿ ನೋಡಿ, ಇದು ಎ ಬಿ ಅಂತ ಇರುವಂಥದ್ದು, ನಂತರ ಸಿ ಡಿ ಆಮೇಲೆ EF ನಂತರ ಕೊನೆಯ 2 ಸಾಲುಗಳಿದೆಯಲ್ಲ ಅದನ್ನು G ಅಂತ ಹೇಳುವಂಥದ್ದು. ಆ ಒಂದು ರೀತಿಯಲ್ಲಿ ಈ ಪದ್ಯ ಇರುವಂಥದ್ದು. ಸೋನೆಟ್ನ ಬಗ್ಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಸೋನೆಟ್ನ ಬಗ್ಗೆ ಬರೀರಿ ಅಂತ ಹೇಳಿದ ಕೂಡಲೇ ನಾವು 5 ಅಂಕಕ್ಕೆ ಬಂದಾಗ 1-1.5 ಪುಟದಷ್ಟು ನಾವು ಬರೆದ್ರೆ ಆಯಿತು. ನೋಡಿ, ಇಲ್ಲಿ ಇದೆ ನೋಡಿ. ಇಲ್ಲಿ ನೀವು ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಗೂಗಲಲ್ಲಿ ಅಥವಾ ಬೇರೆ ಕಡೆ ಕೂಡ ಸರ್ಚ್ ಮಾಡಿ ಅದನ್ನು ಬರ್ಕೊಳ್ಬೋದು. ನಾನು ಇಲ್ಲಿ ಇಷ್ಟು ವಿಷಯವನ್ನು ಬರ್ಕೊಂಡಿದ್ದೇನೆ. ಇಷ್ಟೇ ವಿಷಯವನ್ನು ನಾನು ಸರಿಯಾಗಿ ಕಲಿತು ಬರೆದಿರುವಂಥದ್ದು. ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಇರುವವರು ಸರಿಯಾಗಿ ಕಲ್ತ್ಕೊಳ್ಳಿ, ಬಾಯ್ಪಾಠ ಮಾಡಿ ಆದರೂ ಕಲ್ತ್ಕೊಳ್ಳಿ. ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ಸೋನೆಟ್ನ ಬಗ್ಗೆ. ಆಗ ನಾವು ಸೋನೆಟ್ನ ಬಗ್ಗೆ ಇದರೆಲ್ಲ ಬರಿತಾ ಹೋಗಬೇಕು. ಸೋನೆಟ್ ಲಿರಿಕ್ಸ್ ಇರುವಂತಹ ಪದ್ಯ. ಇಂದು ಸಿಂಗಲ್ ತಾಂಜದಲ್ಲಿದೆ, ವಿಚ್ ಕನ್ಸಿಸ್ಟ್ ಆಫ್ 14 ಲೈನಲ್ಲಿರುವಂಥದ್ದು. ಆ ಒಂದು ಲೈನಲ್ಲಿ ಸೊನೆಟ್ ಇದೆ ಅಂತ ಹೇಳುವಂಥದ್ದು. ನಿಜವಾಗಿ ಅದು ನಿಜವಾಗಿ ಬಂದಿರುವಂಥದ್ದು ಇಟಾಲಿಯಿಂದ ಅಂತ ಶೇಕ್ಸ್ಪಿಯರ್ ಅವರು ಅದನ್ನು ಸೊನೆಟ್ನ ಬಗ್ಗೆ ಹೇಳಿದ್ದಾರೆ ಅಂತ ಇರುವಂಥದ್ದು. ಎಲ್ಲ ವಿಚಾರಗಳು ಇದರಲ್ಲಿದೆ. ಆಮೇಲೆ ಸೊನೆಟ್ ಇದರಲ್ಲಿ 8 ಸಾಲು ಮತ್ತು 6 ಲೈನ್ ಆ ರೀತಿ ಇರುವಂಥದ್ದನ್ನು ಕಾಣ್ಬೋದು ನೋಡಿ. ಈ ರೀತಿಯಾಗಿ ಸೋನೆಟ್ನ ಬಗ್ಗೆ ನಾವು ಬರೀಬೇಕಾಗ್ತದೆ. ಶಾರ್ಟ್ಸಲ್ಲಿ ಕೂಡ ನಾನು ಇದನ್ನು ಹಾಕಿರ್ತೇನೆ ಸೋನೆಟ್ನ ಬಗ್ಗೆ. ಆ ಸೋನೆಟ್ನ ಬಗ್ಗೆ ಇರುವಂಥದ್ದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಸೋನೆಟ್ನ ಬಗ್ಗೆ ಇನ್ನಷ್ಟು ವಿಚಾರಗಳು ಬೇಕು ಅಂತ ಆದರೆ ನೀವು ಅದನ್ನು ಸರ್ಚ್ ಮಾಡಿ, ಗೂಗಲ್ ಎಲ್ಲ ಕಡೆ ಸಿಗ್ತದೆ. ನೀವು ಸೋನೆಟ್ನ ಬಗ್ಗೆ ಹಾಕಿದರೆ ಅದಕ್ಕೆ ನಿಮಗೆ ಉತ್ತರ ಸಿಗ್ತದೆ. ಇಷ್ಟೇ ಸಾಕು ಅಂತ. ಇದು ನಾನು ಸಿಂಪಲ್ಲಾಗಿ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಾನು ಬರೆದಿರುವಂತಹದ್ದು. ಇನ್ನು ನಾವು ಪದ್ಯಕ್ಕೆ ಬರುವ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವಂತಹ ಒಂದು ಪದ್ಯ. ಈ ಒಂದು ಪದ್ಯದಲ್ಲಿ ಕವಿ
ವಿಲಿಯಂ ಶೇಕ್ಸ್ಪಿಯರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳುವ. ನಿಮಗೆ ಇದರಲ್ಲಿ ನಾನು ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿಯನ್ನು ತೋರಿಸ್ತಾ ಇರುವಂಥದ್ದು ಇಲ್ಲಿ ನಾನೇ ಬರೆದಿರುವಂಥದ್ದು, ನಾನು ಅಂದರೆ ಹುಡುಕಿ ಗೂಗಲಲ್ಲೆಲ್ಲ ಹುಡುಕಿ ಬರೆದಿರುವಂಥದ್ದು. ಮುಖ್ಯವಾದ ವಿಷಯಗಳನ್ನು ಮಾತ್ರ ಇಲ್ಲಿ ಬರೆದಿದ್ದೇನೆ. ನಂತರ ನೀವೇ ಅದನ್ನು ಬರಿತಾ ಹೋಗ್ಬೋದು. ಇದನ್ನು ಕೂಡ ನಾನು ಹಾಕಿರ್ತೇನೆ, ನೋಡ್ಕೊಳ್ಳಿ. ನಂತರ ಇದರ ಕನ್ನಡದ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಅಮೃತ ಶಿಲೆ ಅಥವಾ ಒಂದು ಸ್ವರ್ಣಲೇಪಿತ ಒಂದು ಶಿಲೆ, ಅಮೃತ ಶಿಲೆ, ಅದು ಸ್ಮಾರಕಗಳಲ್ಲ ಅಂತ ಹೇಳುವಂಥದ್ದು. ಅಮೃತ ಶಿಲೆ ಅಥವಾ ಗಿಲ್ಡೆಡ್ ಅಂದರೆ ಮಾನ್ಯುಮೆಂಟ್ಸ್, ಸ್ವರ್ಣಲೇಪಿತ ಒಂದು ಸ್ಮಾರಕಗಳಲ್ಲ ಅಂತ ಅವರು ಇಲ್ಲಿ ಹೇಳುವಂತಹ ಒಂದು ಪದ್ಯ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಈ ಒಂದು ಭವ್ಯತೆ ಹಾಗೆಯೇ ವೈಭವಗಳೆಲ್ಲ ಅದು ನಾಶವಾಗಿ ಹೋಗ್ಬೋದು. ಸ್ಮಾರಕಗಳು ಅಂದರೆ ಕಟ್ಟಿರುವಂತಹ ದೊಡ್ಡ ದೊಡ್ಡ ಸ್ಮಾರಕಗಳು, ಆಮೇಲೆ ಸ್ವರ್ಣಲೇಪಿತವಾದಂತಹ ಕೆಲವೊಂದು ಸ್ಟ್ಯಾಚ್ಯೂ ಅಂತ ಹೇಳ್ತೇವಲ್ಲ ನಾವು, ಅದೆಲ್ಲ ನಾಶವಾಗಿ ಹೋಗ್ಬೋದು. ಆದರೆ ಕವಿತೆ, ನಾವು ಬರೆದಿರುವಂತಹ ಕವಿತೆಗಳು ಯಾವತ್ತೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಕವಿತೆಗೆ ಸಾವಿಲ್ಲ, ಕವಿತೆ ಯಾವತ್ತೂ ನಾಶ ಆಗುವುದಿಲ್ಲ. ಇಷ್ಟು ವರ್ಷ ನೋಡಿ, ನೀವು ಕವಿತೆಯನ್ನು ಬರೆದು ಒಮ್ಮೆ ನೀವು ಅದನ್ನು ಪುಸ್ತಕ ಮಾಡಿದರೆ ಅಥವಾ ಕಳಿಸಿಕೊಟ್ರೆ ಆ ಒಂದು ಕವಿತೆ ನಾಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿಯಾದರೂ ಒಂದು ಕಡೆ ಇದ್ದೇ ಇರ್ತದೆ. ಈಗ ಸ್ಮಾರಕಗಳನ್ನು ನಾಶ ಮಾಡ್ಬೋದು, ಒಂದು ದೇವಾಲಯವನ್ನು ಅಥವಾ ಒಂದು ಸ್ಮಾರಕವನ್ನು ಅಥವಾ ಒಂದು ಅಮೃತ ಶಿಲೆಯನ್ನು ಕೂಡ ನಾಶ ಮಾಡ್ಬೋದು. ಆದರೆ ಕವಿತೆಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕವಿತೆಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿ ವಿವರಿಸುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ರಾಜನ ಖಡ್ಗ ಕೂಡ ಕವಿತೆಯನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ, ಯಾವ ಬೆಂಕಿ ಕೂಡ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಕವಿತೆಯ ಬಗ್ಗೆ ಹೇಳುವಂಥದ್ದು, ಒಂದು ಕವಿತೆ ಎನ್ನುವಂಥದ್ದನ್ನು ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಜನ ಕತ್ತಿಯಿಂದ ನಮ್ಮ ಕವಿತೆಯನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ರಾಜನ ಕತ್ತಿಯಿಂದ ಸ್ಮಾರಕಗಳನ್ನು ನಾಶ ಮಾಡ್ಬೋದು ಅಲ್ವಾ? ರಾಜನ ಕತ್ತಿಯಿಂದ ವೈರಿಗಳನ್ನು ನಾಶ ಮಾಡ್ಬೋದು. ರಾಜನ ಕತ್ತಿಯಿಂದ ದೊಡ್ಡ ದೊಡ್ಡ ಬಂಗಲೆಗಳನ್ನು, ಅಮೃತ ಶಿಲೆಗಳನ್ನು, ಯಾವುದನ್ನು ಕೂಡ ಕತ್ತಿಯಿಂದ ನಾಶ ಮಾಡ್ಬೋದು. ಆದರೆ ರಾಜನ ಕತ್ತಿಯಿಂದ ಯಾವತ್ತೂ ಒಂದು ಕವಿತೆಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿವರಿಸ್ತಾ ಇದ್ದಾರೆ. ಅದೇ ರೀತಿ ಯಾವ ಬೆಂಕಿ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಸ್ಮಾರಕವನ್ನು ಒಂದು ಬೆಂಕಿಯಿಂದ ನಾಶ ಮಾಡ್ಬೋದು, ಅಥವಾ ಒಂದು ಬಂಗಲೆಯು ಇದ್ದರೆ ಅದು ಬೆಂಕಿಯಿಂದ ನಾಶ ಆಗ್ಬೋದು. ಆದರೆ ಕವಿತೆ ಎನ್ನುವಂಥದ್ದು ಇದೆಯಲ್ಲ, ಅದು ಬೆಂಕಿಯಿಂದ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅರಮನೆ, ಮೂರ್ತಿಗಳು. ಅರಮನೆ ನೀವು ನೋಡಿರ್ಬೋದು, ಹಿಂದಿನ ಕಾಲದಲ್ಲ ಅರಮನೆಗಳೆಲ್ಲ ಈಗ ನಾಶ ಆಗಿ ಹೋಗಿದೆ, ಕೆಲವೊಂದು ಮಾತ್ರ ಉಳಿದಿರುವಂಥದ್ದು. ಹಿಂದಿನ ಕಾಲದ ಕೆಲವೊಂದು ಮೂರ್ತಿಗಳು ಕೂಡ ಹಾಗೆ, ಕೆಲವು ಮೂರ್ತಿಗಳೆಲ್ಲ ನಾಶ ಆಗಿ ಹೋಗಿರುವಂಥದ್ದನ್ನು ನೀವು ಕಾಣ್ಬೋದು. ಮೂರ್ತಿಗಳನ್ನು, ಅರಮನೆಗಳನ್ನು ನಾಶ ಮಾಡ್ಬೋದು. ಯಾವುದರ ಮುಖಾಂತರ? ಯುದ್ಧದಲ್ಲಿ ಈ ಅರಮನೆಗಳು ನಾಶ ಆಗಿದೆ, ಮೂರ್ತಿಗಳೆಲ್ಲ ನಾಶ ಆಗಿದೆ. ಆದರೆ ಈ ಯುದ್ಧದಿಂದ ಕಾವ್ಯವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಕಾವ್ಯವನ್ನು ಯುದ್ಧದಿಂದ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕವಿತೆಯನ್ನು ಯುದ್ಧದಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರ್ತಿ ಮತ್ತು ಸ್ಮಾರಕಗಳು ಮಳೆ, ಗಾಳಿ, ಬಿಸಿಲು ಇದರ ಹೊಡೆತದಿಂದ ಕೂಡ ನಾಶ ಆಗ್ತದೆ. ಗಾಳಿ, ಮಳೆ, ಬಿಸಿಲಿನಿಂದ ಎಲ್ಲ ಕೂಡ ಮೂರ್ತಿಗಳು, ಅರಮನೆಗಳು ಎಲ್ಲ ಕೂಡ ನಾಶ ಆಗ್ತದೆ. ಆದರೆ ಕವಿತೆ ಈ ಮಳೆಯಿಂದಾಗಲಿ, ಗಾಳಿ, ನೀರು ಯಾವುದರಿಂದಲೂ ಕೂಡ ಈ ಕವಿತೆಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿವರಿಸುವಂಥದ್ದು. ಯುದ್ಧ ಮಾಡುವಂಥದ್ದು ಇದೆಯಲ್ಲ, ನಿಜವಾಗಿ ಯುದ್ಧ ಮಾಡುವಂಥದ್ದು ಅದು ಒಂದು ವ್ಯರ್ಥ, ಅದೊಂದು ವೇಸ್ಟ್ ಅಂತ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು. ಯುದ್ಧಗಳಿಂದ ಶತ್ರುಗಳ ನಾಶ ಮಾಡ್ಬೋದು, ಯುದ್ಧಗಳು ಈ ಒಂದು ಸ್ಮಾರಕಗಳನ್ನೆಲ್ಲ ನಾಶ ಮಾಡ್ಬೋದು, ಆದರೆ ಕವಿತೆಯನ್ನು ನಾಶ ಮಾಡುವುದಿಲ್ಲ. ಇಲ್ಲಿ ಕವಿ ತನ್ನ ಗೆಳೆಯನಿಗೆ ವಿವರಿಸುವಂಥದ್ದು. ಕವಿ ಇದಾರಲ್ಲ, ಕವಿ ಅವರು
ಗೆಳೆಯನಿಗೆ ವಿವರಿಸುವಂಥದ್ದು. ನಾವು ಕವಿತೆಯನ್ನು ಬರೆಯುವ ನೀವು ಕವಿತೆಯನ್ನು ಬರೆಯಿರಿ, ಎಷ್ಟೊಂದು ಕವಿತೆಯನ್ನು ಬರೆಯಿರಿ, ಆದರೆ ಕವಿತೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧದಿಂದ ಎಲ್ಲವೂ ನಾಶ ಆಗ್ಬೋದು, ಸ್ಮಾರಕಗಳೆಲ್ಲ ನಾಶವಾಗ್ಬೋದು, ಯುದ್ಧದಿಂದ ಶತ್ರುಗಳು ಕೂಡ ನಾಶ ಆಗ್ತಾರೆ. ಆದರೆ ನಮ್ಮ ಕವಿತೆ ಎಂದಿಗೂ ನಾಶ ಆಗುವುದಿಲ್ಲ. ಅದು ಯಾವತ್ತೂ ಶಾಶ್ವತವಾಗಿರುವಂಥದ್ದು, ಯಾವಾಗಲೂ ಅದು ಜೀವಂತವಾಗಿರುವಂಥದ್ದು ಅಂತ ಇಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು. ಇದು ಮೊದಲನೆಯ ಕಾವ್ಯ, ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಕವಿತೆ. ಸ್ನೇಹಿತರೆ, ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.